ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಶರಣ ಬಂಧುಗಳೇ, ಸಾರ್ಥಕ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗೆ ಇದ್ದಾರೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಗಾಧ ಕೊಡುಗೆ ನೀಡಿರುವ ಪ್ರಕಾಂಡ ಪಂಡಿತರಾದ ಶ್ರೀ ವಿದ್ವನ್ಮಣಿ ಪ್ರೊಫೆಸರ್ ಸಿ ಮಹದೇವಪ್ಪನವರು. ಡಾಕ್ಟರ್ ಮಹದೇವಪ್ಪನವರು 97ರ ಇಳಿ ವಯಸ್ಸಿನಲ್ಲಿಯೂ ಸಹ 29ರ ಹರೆಯದ ಯುವಕರಂತೆ ಲವಲವಿಕೆಯಿಂದ ತಾವು ಬರೆದಿರುವ ಇನ್ನು ಪ್ರಕಟವಾಗದೆ ಉಳಿದಿರುವ ಅನೇಕ ಗ್ರಂಥಗಳ ವಿವರ ಮತ್ತು ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ಗೋಸಲ ಶ್ರೀ ಪ್ರಶಸ್ತಿ ಪ್ರದಾನ ಮಾಡಿದ ಬಗ್ಗೆ ಮಹದೇವಪ್ಪನವರು ಏನು ಹೇಳುತ್ತಿದ್ದಾರೆ ನೋಡೋಣ ಬನ್ನಿ. ಏಕೋತ್ತರ ಶತಸ್ಥಲ ಟೀಕೆ ಎನ್ನುವ ಗ್ರಂಥ, ಇದನ್ನು ನಾನು ಎಡಿಟ್ ಮಾಡಿ ಇಟ್ಟಿದ್ದೇನೆ. ಸಂಸ್ಕೃತ ಗ್ರಂಥ, ಕನ್ನಡದಲ್ಲಿ ಅಲ್ಲದೆ ವ್ಯಾಖ್ಯಾನ ಬರೆದಿದೆ. ಈ ಗ್ರಂಥ 2011ರಲ್ಲಿಯೇ ಸಿದ್ಧಪಡಿಸಿದ್ದು, ಇನ್ನು ಮುದ್ರಣ ಆಗಬೇಕಾಗಿದೆ. ಇದೇ ರೀತಿಯಲ್ಲಿ ಇರ್ತಕ್ಕ ಮತ್ತೊಂದು ಏಕೋತ್ತರ ಶತಸ್ಥಲ ಸಾರ ಅನ್ನೋದು ಮತ್ತೊಂದು ಗ್ರಂಥ. ಮತ್ತೆ ಮೈಬೇದವರು ಬರೆದಿರ್ತಕ್ಕಂತಹ ಇನ್ನೊಂದು ಗ್ರಂಥ, ಅದನ್ನು ಈವರೆಗೂ ಕೂಡ ಪ್ರಕಟ ಆದಂತ ಇಲ್ಲ. ಪದೈಕೋತ್ತರ ಷಟ್ಪದಿ ಅಂತ ಹೇಳಿ ಇದು ಬರೆದು ಪ್ರಕಟ ಮಾಡಬೇಕಾಗಿರ್ತಕ್ಕಂಥದ್ದರೆ ತಾಳೆಗಡಿಯಲ್ಲಿರ್ತಕ್ಕಂತಹ ಗ್ರಂಥ ಇದು ನಿಘಂಟು. ನರಹರಿ ಪಂಡಿತ ಅನ್ನುವ ಕವಿ, ಅವನು ಕೂಡ ಆಂಧ್ರ ದೇಶದವನು. ಆದರೆ ಅವನು ಉತ್ತರ ಇಂಡಿಯಾದವನು, ಕಾಶ್ಮೀರದವನು ಅಂತ ಹೇಳಿಬಿಟ್ಟು ಅಪಪ್ರಚಾರ ಆಗೋಗ್ಬಿಟ್ಟು ಇದನ್ನು ದೊಡ್ಡ ಗ್ರಂಥವಾಗಿ ಪ್ರಕಟ ಮಾಡಿದ್ದಾರೆ. ಅದನ್ನೆಲ್ಲ ನಾನು ಸರಿಪಡಿಸಿದ್ದೇನೆ. ಈ ಗ್ರಂಥ ಈ ಮುದ್ರಣಕ್ಕೆ ಸಿದ್ಧವಾಗಿದೆ ಅನ್ನೋದನ್ನು ನಾವು ಸೂಚಿಸಬಹುದು. ನಮ್ಮ ಸಿದ್ಧಗಂಗಾ ಸ್ವಾಮಿಗಳು ಹಿಂದೆ ನನಗೆ ಗೋಸಲ ಶ್ರೀ ಅಂತ ಹೇಳಿ ಈ ಗ್ರಂಥದಲ್ಲಿ ನಾನು ಬರೆದಿರ್ತಕ್ಕಂತಹ ಲೇಖನ, ಇದು ಎಷ್ಟೋ ವರ್ಷದ ಹಿಂದೆ ಪ್ರಕಟವಾಗಿರೋದು. ಈ ಗ್ರಂಥದಲ್ಲಿ ನನಗೆ ನಾನು ಬರೆದಂತಹ ಲೇಖನಕ್ಕೆ ಪೂಜ್ಯ ಶ್ರೀಗಳವರು ಗೋಸಲ ಶ್ರೀ ಅಂತ ಹೇಳಿ ನನಗೆ ಸನ್ಮಾನ ಮಾಡಿದ್ದಾರೆ. ಸಮಾಜದ ಎಲ್ಲ ರಂಗಗಳಲ್ಲಿ ಈರ್ಷ್ಯಾ ಬುದ್ಧಿಯ ಜನರು ಇದ್ದೇ ಇರುತ್ತಾರೆ ಎನ್ನುವುದಕ್ಕೆ ಒಂದು ಘಟನೆ ಮಹದೇವಪ್ಪನವರ ವೃತ್ತಿ ಜೀವನದಲ್ಲಿಯೂ ಅನುಭವಿಸಬೇಕಾಯಿತು. ಮೈಸೂರಿನ ವಿಶ್ವವಿದ್ಯಾನಿಲಯದಲ್ಲಿ ಇರದಂತೆ ಮಾಡಲು ತುಮಕೂರಿಗೆ ವರ್ಗಾವಣೆ ಮಾಡಿದಾಗ ತಮಗೆ ಒಳ್ಳೆಯದೇ ಆಯಿತು ಎನ್ನುತ್ತಾರೆ ಮಹದೇವಪ್ಪನವರು. ಮತ್ತು ಒಬ್ಬ ಯಶಸ್ವಿ ಗಂಡಿನ ಹಿಂದೆ ಹೆಣ್ಣೊಬ್ಬಳು ಇರುತ್ತಾಳೆ ಎನ್ನುವಂತೆ ತಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಸಾಹಿತ್ಯ ಸಾಧನೆಯಲ್ಲಿ, ಬಾಳಿನ ದೋಣಿಯಲ್ಲಿ ಅವರ ಜೊತೆಯಾಗಿದ್ದಂತಹ ಅವರ ಧರ್ಮ ಪತ್ನಿಯಾಗಿದ್ದ ನಾಗರತ್ನಮ್ಮನವರನ್ನ ನೆನೆಯುತ್ತಾ ಗೋರಕ್ಷ ಶತಕ ಎಂಬ ಗ್ರಂಥವನ್ನು ತಮ್ಮ ಧರ್ಮ ಪತ್ನಿಗೆ ಅರ್ಪಿಸುವ ಈ ದೃಶ್ಯ ನೋಡಿ. ನನ್ನ ಪತ್ನಿ ನಾಗರತ್ನಮ್ಮ ಅಂತ ಹೇಳಿ ಬುದ್ಧಿಯವರು ನನಗೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇರದಂತೆ ಮಾಡೋದಕ್ಕೋಸ್ಕರ ನನಗೆ ತುಮಕೂರಿಗೆ ವರ್ಗ ಆಗಿತ್ತು. ಅದೇ ನನಗೆ ಬಹಳ ಉಪಕಾರವಾಯಿತು ಅಂತ. ಇನ್ನೊಬ್ಬರು ಮಾಡುವ ಅಪಚಾರಗಳು ನಮಗೆ ಉಪಕಾರವಾಗಿ ಪರಿಣಮಿಸಿದ್ದು ನನ್ನ ಬಂದು ಕಾಣುತ್ತೆ. ನನ್ನ ಪತ್ನಿ ನಾಗರತ್ನಮ್ಮ ನನ್ನ ಜೀವನದ ಉದ್ದಕ್ಕೂ ಕೂಡ ನನ್ನ ಕಾವ್ಯವನ್ನು, ನನ್ನ ಸಾಹಿತ್ಯ ಕೃಷಿಗೆ ಪೋಷಕವಾಗಿದ್ದರು. ಅತ್ಯಂತ ಸಮರಸವಾದ ಜೀವನ ನಾವು ನಡೆಸಿದ್ದೇವೆ. ಆಕೆಗೆ ನಾನು ಈ ಗೋರಕ್ಷ ಶತಕವನ್ನು ಅರ್ಪಣೆ ಮಾಡಿದ್ದೇನೆ.
ಬದುಕಿನ ಬಾಳಬಂಡಿ ಸುಲಲಿತವಾಗಿ ಸಂತೋಷ ಮತ್ತು ನೆಮ್ಮದಿಯಿಂದ ಸಾಗಬೇಕಾದರೆ ಎಲ್ಲ ವಿಷಯದಲ್ಲಿಯೂ ಅರ್ಥ ಮಾಡಿಕೊಂಡು ಜೊತೆ ಸಾಗುವ ಹೆಂಡತಿ, ವಯಸ್ಸಾದ ಕಾಲದಲ್ಲಿ ಕೈ ಹಿಡಿದು ಕಷ್ಟ ಸುಖದಲ್ಲಿ ಸಹಕರಿಸಿ ನೋಡಿಕೊಳ್ಳುವ ಮಕ್ಕಳು ಮತ್ತು ಸೊಸೆಯಂದಿರು ಸಿಗಬೇಕಾದರೆ ಅದೃಷ್ಟ ಮಾಡಿರಬೇಕು. ಆದರೆ ದೇವರು ನನಗೆ ಒಳ್ಳೆಯ ಕುಟುಂಬವನ್ನು ಕೊಟ್ಟಿದ್ದಾರೆ. ಹೆಂಡತಿ ಮತ್ತು ಸೊಸೆಯ ಬಗ್ಗೆ ಮಾತನಾಡುತ್ತಾ ಸೊಸೆ ಗೀತಾ ತಮ್ಮ ಎಲ್ಲ ಕೆಲಸದಲ್ಲಿಯೂ ಬೆನ್ನೆಲುಬಾಗಿದ್ದಾರೆ ಎಂದು ತುಂಬು ಹೃದಯದಿಂದ ಹೊಗಳುತ್ತಾರೆ. ಬನ್ನಿ ನೋಡೋಣ. ಚನ್ನ ನಾಗರಾಜ್ ಅಂತ ಹೇಳಿ ಹಿರಿಯ ಮಗ. ಆತ ಫಾರಿನ್ಗೆ ಹೋಗಿ ಪತ್ರಿಕಾ ರಂಗದಲ್ಲಿ ಪದವೀಧರನಾಗಿ ಬಂದಿದ್ದು UNI ಇಲ್ಲಿ ಕೆಲಸ ಮಾಡಿಕೊಂಡು ಈಗ ನಿವೃತ್ತನಾಗಿರ್ತಾನೆ. ಎರಡನೇವನು M ಪ್ರಕಾಶ್ ಅಂತ. ಅವನು ಕೂಡ ಲಂಡನ್ನಲ್ಲಿ ಎಂಜಿನಿಯರ್ ಆಗಿ ನಿವೃತ್ತನಾಗಿರ್ತಾನೆ. ನಮ್ಮ ಸೊಸೆ ಅವರು ಎಂಜಿನಿಯರು. ಗೀತಾ ಕೆಲಸ ಮಾಡ್ತಾ ಇದ್ದೇನೆಲ್ಲ ಕಾವ್ಯ ಯಾವುದೋ ಈ ನಿಘಂಟು ಅದರಲ್ಲಿ ಕಂಪ್ಯೂಟರ್ ಕೆಲಸ ಮಾಡುವಾಗ ನನಗೆ ಪ್ರತಿ ಹೆಜ್ಜೆಯಲ್ಲಿಯೂ ಕೂಡ ನನ್ನ ಸೊಸೆ ಸಹಾಯ ಮಾಡಿದ್ದಾರೆ. ಆಕೆ ಸಹಕಾರ ಮತ್ತು ಅವರ ಅಭಿಮಾನದ ವರ್ತನೆ ನಿಜವಾಗಿಯೂ ಕೂಡ ನಾನು ಋಣಿ ಅಂತಲೇ ಹೇಳಿ ನಾನು ಭಾವಿಸ್ತೇನೆ. ಮತ್ತು ಇನ್ನೊಂದು ನನಗೆ ಬಂದಂತಹ ಸಮಸ್ಯೆಗಳನ್ನು ಬಗೆಹರಿಸ ಪಾತ್ರವನ್ನು ಕೂಡ ವಹಿಸ್ಕೊಂಡಿದ್ದಾಳೆ. ಭಾಳ ಸಂತೋಷ ಅಂತ ಹೇಳ್ತೇನೆ. ಇನ್ನೊಬ್ಬ ಸೊಸೆ ಇದ್ದಾಳೆ, ಶೀಲಾ ಅಂತ ಹೇಳ್ಬಿಟ್ಟು. ಆಕೆಯು ಕೂಡ ನನ್ನ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ನನಗೆ ಉಪಕಾರ ಮಾಡ್ತಾ ಇದ್ದಾಳೆ. ಎಲ್ಲ ವಿಷಯಗಳಲ್ಲಿಯೂ ಸಾಹಿತ್ಯ ಕೃಷಿ ಮಾಡಿ ಅದ್ಭುತ ಕೃತಿಗಳನ್ನು ರಚಿಸಿರುವ ಡಾಕ್ಟರ್ ಮಹದೇವಪ್ಪನವರು ವಚನ ಸಾಹಿತ್ಯದ ಬಗ್ಗೆ ಅಪಾರವಾದ ಗೌರವವಿಡುವುದರ ಜೊತೆಗೆ ಅವಿದ್ಯಾವಂತರು ಕೂಡ ವಚನಗಳನ್ನು ಮತ್ತು ಅವುಗಳಲ್ಲಿರುವ ಜೀವನ ಸಾರವನ್ನು ಅಳವಡಿಸಿಕೊಳ್ಳಬಹುದು ಎಂದು ಹೇಳುತ್ತಾ ಬಸವಣ್ಣನವರ ಬಗ್ಗೆ ಮತ್ತು ವಚನ ಸಾಹಿತ್ಯದ ಬಗ್ಗೆ ಏನು ಹೇಳುತ್ತಿದ್ದಾರೆ ಕೇಳೋಣ ಬನ್ನಿ. ವಚನ ಸಾಹಿತ್ಯ 12ನೇ ಶತಮಾನದಕ್ಕಿಂತಲೂ ಆದಿಯಲ್ಲಿ ಪ್ರಾರಂಭವಾಗಿತ್ತು. ಜನಸಾಮಾನ್ಯರ ಸಾಹಿತ್ಯ ಅದು. ಜನಸಾಮಾನ್ಯರ ಸಾಹಿತ್ಯ ಅಂದರೆ ಅನುಭವಕ್ಕೆ ಸಂಬಂಧಪಟ್ಟದ್ದು. ಆಧ್ಯಾತ್ಮಿಕವಾದಂತಹ ವಿಚಾರಗಳನ್ನು ಅವರು ಅತ್ಯಂತ ಆತ್ಮೀಯವಾದಂತಹ ಭಾಷೆಯಲ್ಲಿ ನಿರೂಪಿಸಿದ್ದಾರೆ. ಸರಳ ಮತ್ತು ಸುಂದರ ಮತ್ತು ಸಂಕ್ಷಿಪ್ತವಾಗಿರ್ತಕ್ಕಂತಹ ವಚನಗಳು ಜನಸಾಮಾನ್ಯರ ಅನುಭವಕ್ಕೆ ಬಂದಿರ್ತಾರೆ. ವಿದ್ಯಾವಂತನೇ ಆಗಬೇಕಾಗಿಲ್ಲ, ವಿದ್ಯಾವಂತರ ಆಗದೇ ಇದ್ದವರು ಕೂಡ ಜ್ಞಾನಿಗಳಾಗಿರ್ತಾರೆ. ಅವರ ನುಡಿ ವಚನವಾಗಿ ಪರಿಣಮಿಸಿದ್ದೆ. ಅದರ ಪ್ರೇರಣೆ ಕನ್ನಡ ಸಾಹಿತ್ಯಕ್ಕೆ ಯಾವಾಗಲೂ ಇದ್ದೇ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಬಸವಣ್ಣವರು ವಿಷಯವಾಗಿ ಅವರ ವಚನಗಳ ವಿಷಯದಲ್ಲಿ, ಅವರ ಆಧ್ಯಾತ್ಮಿಕ ಸಾಧನೆಯ ವಿಷಯದಲ್ಲಿ ನಾನು ವಿಶ್ವವಿದ್ಯಾನಿಲಯದ ಉಪನ್ಯಾಸಗಳನ್ನು ಉಪನ್ಯಾಸಗಳನ್ನು ಅನೇಕ ಸಂದರ್ಭದಲ್ಲಿ ಮಾಡಿದ್ದೇನೆ. ಇದು ನಾನು ಬಸವಣ್ಣವರ ವಿಷಯದಲ್ಲಿ ಅತ್ಯಂತ ಭಕ್ತಿ ಪೂರ್ವಕವಾದಂತಹ ಭಾವನೆ ನನಗೆ ಉಂಟು. ಇವಿಷ್ಟೇ ಅಲ್ಲ ವೀಕ್ಷಕರೇ, ಅವರಿಗೆ ಬಂದಿರುವ ಪ್ರಶಸ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾಡಿನ ಖ್ಯಾತ ವಿದ್ವಾಂಸ, ಶ್ರೇಷ್ಠ ವಿದ್ವಾಂಸ, ಆದರ್ಶ ಪ್ರಾಧ್ಯಾಪಕ, ಸೃಜನಶೀಲ ಅನುವಾದಕ, ಸಂಘಟನಾ ಶಿಲ್ಪಿ ಎಂಬ ಬಿರುದುಗಳು, ಶ್ರೀ ತೋಂಟದಾರ್ಯ ಮಠ ಗದಗ ಇಲ್ಲಿ ಜಾತ್ರಾ ಮಹೋತ್ಸವದ ಸಮಿತಿಯಿಂದ ಅಭಿನಂದನಾ ಪತ್ರ, ಗೋಸಲ ಶ್ರೀ ಪ್ರಶಸ್ತಿ, ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಧರಮ್ ಸಿಂಗ್ ಮತ್ತು MP ಪ್ರಕಾಶ್ ರವರಿಂದ 2005ರಲ್ಲಿ ರಾಜ್ಯ ಪ್ರಶಸ್ತಿ ಸ್ವೀಕಾರ. ಹೀಗೆ 10 ಹಲವಾರು ಪ್ರಶಸ್ತಿಯ ಒಡೆಯರಾದ ಡಾಕ್ಟರ್ ಮಹದೇವಪ್ಪನವರು ಇಂದಿನ ಯುವ ಜನತೆಯನ್ನು ಉದ್ದೇಶಿಸಿ ಹೇಳಿದ ಮಾತುಗಳನ್ನು ನಾವೆಲ್ಲರೂ ನೆನಪಿನಲ್ಲಿ ಇಡಲೇಬೇಕು. ಇಂದಿನ ಜನತೆಯನ್ನು ನೋಡಿದರೆ
ಹಿಂದಿನ ಕಾಲಕ್ಕೂ ಈ ಕಾಲಕ್ಕೂ ಬಹಳ ಅಂತರವಾಗಿ ಇದೆ. ಇವರಿಗೆ ಹೆಚ್ಚು ಜ್ಞಾನದ ವಿಷಯದಲ್ಲಿ, ಓದುವ ವಿಷಯದಲ್ಲಿ ಆಸಕ್ತಿ ಉಂಟಾಗಬೇಕಾದರೆ ಗ್ರಂಥವನ್ನು ಓದಬೇಕು, ಅದರ ಸಾರವನ್ನು ಗ್ರಹಿಸಿ ಸಾಹಿತ್ಯವನ್ನು ಪಾಲಿಸಬೇಕು ಅಂತ ಹೇಳಬೇಕು. ಆದರೆ ಈಗೇನಾಗಿದೆ, ಮೊಬೈಲ್ ಬಂದ್ಬಿಟ್ಟು ಇವರ ಸ್ಮೃತಿ ಶಕ್ತಿಯನ್ನೇ ಮತ್ತು ಬರವಣಿಗೆಯನ್ನೇ ಕುಂದು ಮಾಡಿದೆ. ಇದರಿಂದ ಬಹಳ ಹಾನಿಯಾಗುತ್ತೆ. ಜನ ಏನು ತಿಳಿದಿದ್ದಾರೆ ಅಂದರೆ ಮಾತಾಡ್ಬಿಡ್ತಾರೆ. ಇದಕ್ಕೆ ಅನೇಕ ಅನರ್ಥಗಳು ಆಗ್ತಾ ಇವೆ. ಕೊಲೆ ಮತ್ತು ಕಳ್ಳತನಗಳು ಇವೆಲ್ಲ ಜಾಸ್ತಿ ಆಗ್ತಾ ಇವೆ. ಈ ಮೊಬೈಲು ಎಷ್ಟು ಮಟ್ಟಿಗೆ ಸಹಾಯ ಆಗ್ತಾ ಇದೆಯೋ ಅದಕ್ಕಿಂತ ಹೆಚ್ಚಿನ ಅಪಾಯ ಆಗ್ತಾ ಇದೆ ಅನ್ನೋದೇ ನಮಗೆ ದುಃಖವನ್ನು ಉಂಟು ಮಾಡಿದೆ. ನಿಘಂಟು ರಾಜ ಎನ್ನುವ ಗ್ರಂಥದ ಬಗ್ಗೆ ಅವರ ಗುರುಗಳಾದ ಜಿ ವೆಂಕಟ ಸುಬ್ಬಯ್ಯನವರೊಂದಿಗೆ ಚರ್ಚಿಸುವ ಈ ದೃಶ್ಯವನ್ನ ನೋಡೋಣ. ಅನೇಕ ಕನ್ನಡ ಪದಗಳು ಈ ನಿಘಂಟಿನಲ್ಲಿ ತುಂಬಿವೆ. ಆ ಪದಕ್ಕೆ ಎಷ್ಟು ಬೇರೆ ಬೇರೆ ಪದಗಳಿವೆ ಅದನ್ನು ತಿಳಿಸ್ತಾರೆ, ಅರ್ಥ ತಿಳಿಸ್ತಾರೆ. ಪ್ರತಿಯೊಂದು ಇದೇ ಒಂದು ಸೊಗಸಾದ ನಿಘಂಟು, ರಾಜನಿಘಂಟು ಅನ್ನುವ ಹೆಸರು ಚೆನ್ನಾಗಿ ಹೊಂದುತ್ತಾರೆ. ನಿಘಂಟು ರಾಜ, ನಿಘಂಟುಗಳಿಗೆ ರಾಜ, ಹೌದು, ಅದು ಹೊಂದುತ್ತಾ ಇದೆ. ಇದನ್ನ ಎಷ್ಟು ಬೇಗ ಪ್ರಿಂಟ್ ಆಗತ್ತೋ ಅಷ್ಟು ಬೇಗ ದೇಶಕ್ಕೆ ಒಳ್ಳೇದಾಗತ್ತೆ. ಈಗ ಈ ವಯಸ್ಸಲ್ಲಿ ಇವರು ಮಾಡ್ತಿದ್ದಾರೆ, ಇನ್ನು ಯಾರು ಮಾಡಬಹುದು ಇದನ್ನ? ಆಶ್ಚರ್ಯ ಅಲ್ವೇ? ಬಾಕಿಯವ್ರಿಗೆ ಇದು ಓದಕ್ಕೆ ಆಗೋಲ್ಲ, ಓದುದ ಕಷ್ಟ ಅಂತ ಪುಸ್ತಕ ಇದು. ಅಲ್ಲಿರೋ ತಪ್ಪುಗಳನ್ನೆಲ್ಲ ಸರಿಪಡಿಸ್ಬೋದು. ಗಡಿ ತೋರಿಸಿದೆ, ನೋಡಿದೆ ಅಲ್ಲ ನೀವು. ಏನ್ ಮಾಡ್ತಿರಲ್ಲ, ಅದು ಪ್ರಿಂಟೆಡ್ ಬುಕ್ ಒಂದದು ಅಂತ. ಯಾವ ಪ್ರಿಂಟೆಡ್? ಡೇಟ್ ಎಷ್ಟು? 210 ಒಂದು 212 ಅಷ್ಟೇ. ಇತ್ತೀಚೆಗೆ 200 ಪ್ರಿಂಟೆಡ್. ಫುಲ್ ಆಫ್ ಮಿಸ್ಟೇಕ್, ಫುಲ್ ಆಫ್ ಮಿಸ್ಟೇಕ್. ರಾಜನ ಗಂಟು ಅಂತಲೇ ಮಾಡಿರೋದು. ಸರಿ ಸರಿ ಸರಿ. ರಾಜರೇ ಅವನು ರಾಜ ಆಗಿದ್ದ ಅಂತ ಹೇಳಿ ನೋಡಿ, ಅಪರೂಪ ನೀವು ಹಾಕೊಂಡೆ. ನಿಘಂಟು ರಾಜ ವೈದ್ಯ ಸಮಾಪ್ತಿಯಾದ ಮುತ್ತಾಳೆ ಒಲೆ. ಇದು ವಿಶ್ವಾವಸು ಮತ್ತು ಚೈತ್ರ ಶುದ್ಧ ಸ್ಥಿರವಾರ ಅಂದ್ರೆ 1325 ಸ್ಥಿರವಾರ ರಚಿತ. ಇದು ಏಪ್ರಿಲ್ 1725 ಆಗತ್ತೆ. ಈ ಪೂರ್ವ ಪ್ರತಿ ಅನುಸರಿಸಿ ಯಥಾಪ್ರತಿ. ಇದು ಯಥಾಪ್ರತಿ ಒರಿಜಿನಲ್ ಅಂದ್ರೆ ಇನ್ನೊಂದರ ಕಾಪಿ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಕ್ಲೀನ್ ಆಗಿದೆ. ಜಿ ವೆಂಕಟ ಸುಬ್ಬಯ್ಯನವರು ಕೂಡ ನಮಗೆ ಅಧ್ಯಾಪಕರಾಗಿದ್ದರು. ಅವರ ನೆರಳಿನಲ್ಲಿ ನಾನು ನನ್ನ ಜೀವನವನ್ನು ನಡೆಸಿದೆ. ಡಾಕ್ಟರ್ ಮಹದೇವಪ್ಪನವರು ಸ್ವತಃ ತಾವೇ ಒಂದು ನಡೆದಾಡುವ ಗ್ರಂಥಾಲಯವಿದ್ದಂತೆ. ಬನ್ನಿ ಈಗ ಅವರ ಮನೆಯಲ್ಲಿರುವಂತಹ ಒಂದು ಗ್ರಂಥಾಲಯವನ್ನ ನೋಡೋಣ. ಬಸವ ಟಿವಿಗೆ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ.
ಯಶಸ್ವಿಯಾಗಿ ಈ ಒಂದು ಸಂಸ್ಥೆ ನಡ್ಕೊಂಡು ಬರಲಿ ಅಂತ ಹೇಳಿ ಆಶಿಸ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಕನ್ನಡ ಸಾಹಿತ್ಯ ಲೋಕಕ್ಕೆ ಅಗಾಧ ಸೇವೆ ಸಲ್ಲಿಸಿರುವ ತ್ರಿಭಾಷಾ ಪಂಡಿತರಾದ ಶ್ರೀ ವಿದ್ವನ್ಮಣಿ ಪ್ರೊಫೆಸರ್ ಸಿ ಮಹದೇವಪ್ಪನವರ ಸಾಹಿತಿಕ ಸ್ಫೂರ್ತಿದಾಯಕ ಸಾರ್ಥಕ ಬದುಕನ್ನ. ಮತ್ತೆ ಮುಂದಿನ ವಾರ ಮತ್ತೋರ್ವ ಸಾಧಕರೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.